ಪೋಸ್ಟಿಗೆ ಬೇರೆ ಯಾರು ಅಪಾಯಿಂಟ್ ಆಗಬಾರ್ದು ಅಂತಾನೆ ಇಂಟರ್ವ್ಯೂ ಕ್ಯಾನ್ಸಲ್ ಮಾಡಿದೆ. ಇದನ್ನ ಯಾರು ಒಪ್ತಾರೆ? ಚಿರಾಗ್ ಅವ್ರಿಗಿದೆಲ್ಲ ಗೊತ್ತಾದ್ರೆ ಏನಂತಾರೆ ಅಂತ ನಿಮ್ಗೆ ಗೊತ್ತಾ? ಬೇಡ ಅಂತಾರೆ. ಆದ್ರೆ ರೂಪನ್ಗೆ ಈ ಪೋಸ್ಟ್ ಕೊಡಿ ಅಂತ ನೀವು ಅವ್ರಿಗೆ ಹೇಳ್ಬೇಕು. ವಾಟ್? ನಾನಾ? ಎಸ್, ಇಲ್ಲ ಅಂದ್ರೆ ನಿಮ್ ಪೋಸ್ಟಿಗೆ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ. ಆಗಲ್ಲ, ನನ್ನಿಂದ ಇದೆಲ್ಲ ಆಗಲ್ಲ. ಇಂಥ ಕೆಲಸ ನಾನು ಮಾಡ್ತೀನಿ ಅಂತ ನೀವು ಹೇಗೆ ಅನ್ಕೊಂಡ್ರಿ? ಮಾಡಲೇಬೇಕು ಪ್ಲೀಸ್ ದಿಶಾ. ಇಲ್ಲ ಅಂದ್ರೆ ನೀವು ಅರೆಸ್ಟ್ ಆಗಿರೋದನ್ನ ಚಿರು ಸೌಂದರ್ಯ ಮುಂದೆ ನಾನು ಹೇಳ್ಬೇಕಾಗತ್ತೆ ಅಷ್ಟೇ. ಆಗೇನಾಗುತ್ತೆ? ದುಡ್ಡು ಕದ್ದಿರೋದಲ್ದೆ ಆಫೀಸಿಗೂ ಕೆಟ್ಟ ಹೆಸರು ತಂದ್ಬಿಟ್ರ ಅಂತ ಕೆಲಸದಿಂದ ಕಿತ್ತಾಕ್ತಾರಷ್ಟೆ. ನಾನು ಅರೆಸ್ಟ್ ಆಗೋದಕ್ಕೆ ನೀವ್ ಕಾರಣ. ನೀವೇ ಆ ದುಡ್ಡು ತಗೊಂಡು ನನ್ನ ಮೇಲೆ ಆಪಾದನೆ ಬರೋ ತರ ಮಾಡಿ ಪೊಲೀಸನ್ ಕರ್ಸಿದ್ರಿ. ಅವತ್ ನನ್ನ ಅರೆಸ್ಟ್ ಮಾಡಿಸಿದ್ ನೀವೇ ಅಂತ ನಂಗೆ ಚೆನ್ನಾಗಿ ನನ್ನ ಬಗ್ಗೆ ಇಷ್ಟು ಸತ್ಯ ತಿಳ್ಕೊಂಡವರು ನಿಮ್ ಸತ್ಯನ ಚಿರಾಗ್ ಅವ್ರ ಹತ್ರ ಯಾಕೆ ಹೇಳಿಲ್ಲ? ಅಕ್ಕ ಯಾವ ಸತ್ಯದ ಬಗ್ಗೆ ಮಾತಾಡ್ತಿದ್ದಾಳೆ? ನೀನ್ ಯಾವ ಕಾರಣಕ್ಕೂ ಅರೆಸ್ಟ್ ಆಗಿರೋದನ್ನ ಚಿರುಗಾಗ್ಲಿ ಸೌಂದರ್ಯಂಗಾಗ್ಲಿ ಹೇಳಲ್ಲ ಅಂತ ನನಗೆ ಗೊತ್ತು ಕಣೆ. ಹೇಳಿದ್ರೆ ನನಗೋಸ್ಕರ ನೀನು ಯಾಕೆ ಇದನ್ನೆಲ್ಲ ಮಾಡಿದೆ ಅಂತ ಪ್ರಶ್ನೆ ಮಾಡ್ತಾರೆ, ನನಗೂ ಬೈತಾರೆ. ಆಗ ನಾನು ದೀಪಾ ದಿಶಾ ಎರಡು ನೀನೇ ಅನ್ನೋ ಸತ್ಯನ ಹೇಳ್ಬೇಕಾಗತ್ತೆ. ಏನ್ ಯೋಚನೆ ಮಾಡ್ತಿದ್ದೀರಾ? ನನ್ನ ಸೀಕ್ರೆಟ್ ನಿಮ್ಮ ಹತ್ರ ಹೇಗಿದೆಯೋ ನೀವು ಅರೆಸ್ಟ್ ಆಗಿರೋ ಸೀಕ್ರೆಟ್ ನನ್ನ ಹತ್ರನೂ ಸೇಫ್ ಆಗಿದೆ. ಅದು ಸೇಫ್ ಆಗಿರಬೇಕು ಅಂದರೆ ಇನ್ನು ಮುಂದೆ ನಾನು ಹೇಳಿದ್ದನ್ನ ನೀವು ಕೇಳಬೇಕು. ಚಿರಾಗ್ ಅವ್ರ ಪರ್ಸನಲ್ ಅಸಿಸ್ಟೆಂಟ್ ನಾನು ಆಗೋದನ್ನ ಆದಷ್ಟು ಬೇಗ ನೀವು ಪುಷ್ ಮಾಡಬೇಕು. ಕಟ್ಬಿಡ್ತಾರೆ. ಅಯ್ಯೋ, ಅರ್ಜೆಂಟಾಗಿ ಯೂನಿಫಾರ್ಮ್ ಬೇಕು ಅಂತ ನನ್ನ ಮನೆ ಹತ್ರನೇ ಹುಡ್ಕೊಂಡು ಬಂದ್ಬಿಟ್ರು. ನಾನು ಅರ್ಜೆಂಟಲ್ಲಿ ನೋಡ್ದೆ, ಹಂಗೆ ಸೈನ್ ಮಾಡ್ಬಿಟ್ರೆ. ನೋಡಿದ್ರೆ 3 ದಿವಸದಲ್ಲಿ 500 ಯೂನಿಫಾರ್ಮ್ ಬೇಕಂತೆ. ಅದ್ ಹೆಂಗ್ ಸಾಧ್ಯ ಹಸ್ಬೆಂಡು? 3 ದಿನದಲ್ಲಿ 500 ಪೀಸ್ ಹೊಲ್ಕೊಡ್ಬೇಕಾ? ಹೌದು ಹಸ್ಬೆಂಡು. ಹಾಗಂತ ಅಗ್ರಿಮೆಂಟ್ ಅಲ್ಲಿ ಇತ್ತಾ? ಹೌದು. ರೀ, ಎಲ್ಲದಕ್ಕೂ ಹೂ ಅಂತಿದ್ದೀರಲ್ಲ, ಅಗ್ರಿಮೆಂಟ್ ನೋಡ್ದೆ ಸೈನ್ ಮಾಡಿದ್ರ ನೀವು? ಟೈಮ್ ಇರ್ಲಿಲ್ಲ. ಇಂಟರ್ನ್ಯಾಷನಲ್ ಕಂಪ್ನಿ ನಡೆಸ್ಬೇಕಿರೋ, ಹೋಗ್ತಿರೋದು 500 ಮೀಟರ್ ದೂರದಲ್ಲಿರೋ ಟೈಲರಿಂಗ್ ಅಂಗಡಿಗೆ. ಟೈಮ್ ಇರ್ಲಿಲ್ವಾ? ಅಯ್ಯೋ ಬಿಡಿ ಅದನ್ನ. ಈಗ ನನ್ ಮೇಲೆ ಕೇಸ್ ಹಾಕಿದ್ರೆ ಏನ್ ಮಾಡ್ಲಿ? ಸ್ಟೇಷನ್ಗೆ ಹೋಗಿ ಕಂಬಿ ಎಣ್ಸಿ. ಹಸ್ಬೆಂಡು, ನಾನು ಅರೆಸ್ಟ್ ಆಗಿ ಕಂಬಿ ಎಣ್ಸೋದನ್ನೇ ಕಾಯ್ತಿದ್ದೀರಾ? ರೀ, ಅಂತ ಸಂದರ್ಭ ಬಂದ್ರೆ ನೀವು ಮಾಡಿರೋ ತಪ್ಪು ನನ್ನ ಮೇಲೆ ಹಾಕೊಂಡು ನಾನು ಅರೆಸ್ಟ್ ಆಗ್ತೀನಿ. ನಿಮ್ಗೆ ಏನ್ ಆಗಕ್ ಬಿಡಲ್ಲ ಅಲ್ಲಿ. ಹಸ್ಬೆಂಡು, ನೀವು 24 ಕ್ಯಾರೆಟ್ ಚಿನ್ನದಷ್ಟೇ ಒಳ್ಳೆಯವರು ಅಂತ ನಂಗೆ ಗೊತ್ತು. ಆರೇನು ಹಾಡ್ಸಿದ್ ಗುಂಡನ್ನ ನಾನು ಹಾಡ್ಸಿದ್ದು ಅಂತ ನಾನು ಹೇಳ್ದಾಗ ಅದನ್ನ ನಿಮ್ಮ ಮೇಲೆ ಹಾಕೊಂಡ್ರಿ. ಆಗ್ಲೇ ನಂಗೆ ಗೊತ್ತಾಯ್ತು ನಿಮ್ಗೆ ನನ್ನ ಮೇಲೆ ಅಷ್ಟು ಫ್ರೆಂಡ್ಶಿಪ್ ಇಟ್ಕೊಂಡಿದೀನಿ ಅಂತ ಮಾತ್ರ ಹೇಳ್ಬೇಕು. ಆಯ್ತು ಸರಿ, ಈಗ ಏನ್ ಮಾಡೋದು ಹೇಳಿ ಹಸ್ಬೆಂಡು? ಏನಮ್ಮ ದೀಪ, ಬೆಳಿಗ್ಗೆ ಕೇಳಿದ್ದಕ್ಕೆ ಅಗ್ರಿಮೆಂಟ್ ಬಗ್ಗೆ ಖುಷಿ ಖುಷಿಯಿಂದ ಹೇಳ್ಕೊಂಡೆ. ಈಗ ನೋಡಿದ್ರೆ ಅದರಲ್ಲಿರೋ ಕಂಡೀಷನ್ ನೀನು ಓದ್ಕೊಂಡಿಲ್ವಾ? ಅದೇ ತಪ್ಪು ಮಾಡಿದ್ದು ಮಾವ. ನಮ್ಮೂರಲ್ಲಿ ಬಟ್ಟೆ ಹೊಲಿತಿದ್ದಾಗ ಈ ಥರ ಒಂದಷ್ಟು ಜನ ಒಂದಷ್ಟು ಆರ್ಡರ್ ಕೊಡ್ತಿದ್ರು. ಆದರೆ ಈ ಥರ ಅಗ್ರಿಮೆಂಟ್ ಏನೂ ಇರಲಿಲ್ಲ. ಬಾಯಿ ಮಾತಲ್ಲೇ ನಡೀತಿತ್ತು. ನಾನು ಈ ದಿವಸಕ್ಕೆ ಕೊಡ್ತೀನಿ ಅಂತ ಹೇಳಿದ್ರೆ ಆ ದಿವಸಕ್ಕೆ ಕೊಡ್ತಿದ್ದೆ. ಇಲ್ಲೆಲ್ಲ ಕೆಲಸ ಅನ್ನೋದು ವ್ಯಾಪಾರ ಹೋಗ್ಬಿಟ್ಟಿದೆಯಮ್ಮ. ಈಗ ನೀನಾಗಿ ನೀನೇ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿಯಲ್ಲ. ಆದರೆ ಒಂದಂತೂ ನಿಜ, ಹೇಳಿದ ಟೈಮಲ್ಲಿ ಈ ಕೆಲಸನ ನೀನು ಮಾಡಿ ಮುಗಿಸ್ಬಿಟ್ರೆ ನಿನಗೆ ಒಳ್ಳೆ ಹೆಸರು ಬರೋದಂತೂ ಗ್ಯಾರಂಟಿ. ಹೌದು ದೀಪ ಅವರೇ, ಹೇಗಾದರೂ ಮಾಡಿ ನೀವು ಇದನ್ನು ಅಚೀವ್ ಮಾಡೋ ಥರ ಮಾಡಬೇಕು. ತಲೆ ಕೆಡಿಸ್ಕೋಬೇಡಿ, ನಾನು ನಿಮ್ಮ ಜೊತೆ ಇದ್ದೀನಿ. ಏನೋ ಒಂದು ಮಾಡೋಣ, ಧೈರ್ಯವಾಗಿರಿ. ನೋಡಮ್ಮ ದೀಪ,
ಕಿರು ಇಷ್ಟು ಹೇಳಿದಾನೆ ಅಂದರೆ ಅವನು ಖಂಡಿತ ನಿನಗೆ ಸಪೋರ್ಟ್ ಮಾಡ್ತಾನೆ. ನೀನೇನು ಯೋಚನೆ ಮಾಡಬೇಡ. ಒಳ್ಳೆ ಕೆಲಸಕ್ಕೆ 108 ವಿಘ್ನ ಅಂತಾರಲ್ಲ, ಇದು ಹಾಗೆ ಅಂತ ಅಂದ್ಕೋ. ಆದರೆ ಯಾವುದೇ ಕಾರಣಕ್ಕೂ ನೀನು ನಿನ್ನ ಛಲನ ಮಾತ್ರ ಬಿಡಬೇಡ. ನೀನು ಖಂಡಿತ ಗೆದ್ದೇ ಗೆಲ್ತೀಯ. ಮತ್ತೆ ತಡ, ಶುರು ಮಾಡು. ಆಲ್ ದಿ ಬೆಸ್ಟ್. ಈ ಥರ ಚಿಲ್ಲರೆ ವ್ಯವಹಾರ ಎಲ್ಲ ನಮಗೆ ಯಾಕೆ ಬೇಕು ಚಿರು? ಅವಳು ಮಾಡ್ಕೊಂಡಿರೋ ಕಮಿಟ್ಮೆಂಟ್ಗೆ ನೀನೇನಾದರೂ ಹೆಲ್ಪ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಬೇರೆ ಎಲ್ಲಾದರೂ ಸ್ಟಾಫ್ ಅರೇಂಜ್ ಮಾಡಿಸಿ ಕ್ಲಿಯರ್ ಮಾಡಿಸಿ ಕೊಡು. ಅದು ಬಿಟ್ಟು ನಮ್ಮ ಕಂಪನಿಯಲ್ಲಿ ಮಾಡಬೇಕು ಅಂದರೆ ಅದಕ್ಕೆ ನಾನು ಒಪ್ಕೊಳ್ಳಲ್ಲ. ಐ ಆಮ್ ಸಾರಿ. ಹಾಗೆ ಹೇಳ್ಬಿಡಿ ಅದಕ್ಕೆ. ದೀಪ ಅವ್ರಿಗೆ ಕಾಲ್ ಬಂದಾಗ ಅವ್ರು ಆಗಲ್ಲ ಅಂತಲೇ ಹೇಳಿದ್ರು. ನಾನೇ ಇಂಥ ಬಲ್ಕ್ ಆರ್ಡ್ರನ್ನೆಲ್ಲ ಬಿಡೋದು ಬೇಡ ಅಂತ ಮಾಡಿಕೊಡ್ತಾರೆ ಅಂತ ಹೇಳಿಬಿಟ್ಟೆ. ಅವ್ರು ನೋಡಿದ್ರೆ 3 ದಿನದಲ್ಲಿ ಇಷ್ಟೆಲ್ಲ ಮಾಡಿಕೊಡ್ಬೇಕು ಅಂತ ಅಗ್ರಿಮೆಂಟಿಗೆ ಸೈನ್ ಹಾಕ್ಸ್ಕೊಂಡ್ಬಿಟ್ಟಿದ್ದಾರೆ. ಇಂಥ ಟೈಮಲ್ಲಿ ದೀಪ ಅವ್ರ ಕೈ ಬಿಡೋದು ಸರಿಯಲ್ಲ. ಅದಕ್ಕೆ ಪ್ಲೀಸ್ ಅದಕ್ಕೆ ನನಗೋಸ್ಕರ ಒಪ್ಕೊಳ್ಳಿ. ಆಫೀಸ್ ವರ್ಕ್ನ ನಾನು ಹೇಗೋ ಬ್ಯಾಲೆನ್ಸ್ ಮಾಡಿಸ್ತೀನಿ. ಮೊದಲು ದೀಪ ಅವ್ರಿಗೆ ಹೆಲ್ಪ್ ಮಾಡೋಣ. ಇದು ನನ್ನ ರಿಕ್ವೆಸ್ಟ್. ಅದಕ್ಕೆ ನೀವು ಈಗಲೂ ಆಗಲ್ಲ ಅಂತ ಹೇಳಿದ್ರೆ ತುಂಬ ಹರ್ಟ್ ಆಗುತ್ತೆ. ಪ್ಲೀಸ್ ಅದಕ್ಕೆ. ನನಗೆ ಸಂಪೂರ್ಣವಾಗಿ ಇಷ್ಟ ಇಲ್ಲದೆ ಹೋದರೂ ನಿನಗೋಸ್ಕರ ಮಾತ್ರ ಒಪ್ಕೋಬೇಕಾಗ್ತಿದೆ. ಗೋ ಹೆಡ್. ಥ್ಯಾಂಕ್ಸ್ ಅದಕ್ಕೆ. ಥ್ಯಾಂಕ್ ಯು ಸೊ ಮಚ್. ಮೊದಲು ಈ ವಿಷಯನ ದೀಪ ಅವ್ರಿಗೆ ಹೋಗಿ ಹೇಳ್ತೀನಿ. ಫುಲ್ ಟೆನ್ಷನಲ್ಲಿದ್ದಾರೆ ಅವರು.